ಅಲ್ಲ ಕಾರಣ ಏನಿಲ್ಲ, ನಾವು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ಅವ್ರ ಅಪೇಕ್ಷೆ ಇದೆ, ಅವರು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇದೆ. ಹಾಗಾಗಿ ಈಗ ಅವ್ರಿಗೂ ಅರ್ಥ ಆಗಿದೆ, ನಮಗೂ ಅರ್ಥ ಆಗಿದೆ. NDA ನೇತೃತ್ವದಲ್ಲಿ ತೀರ್ಮಾನ ಆಗೋಂಥ ಡೆಲ್ಲಿಲಿ ಯಾವುದೇ ಟಿಕೆಟ್ ವಿಚಾರನೂ ಮಾತಾಡಬಾರ್ದು, ಮುಖ್ಯಮಂತ್ರಿ ಯಾರು ಅನ್ನೋಂಥದ್ದನ್ನು ಮಾತಾಡಬಾರ್ದು ಅನ್ನೋಂಥದ್ದು ಅವ್ರಿಗೂ ಮನವರಿಕೆ ಆಗಿದೆ, ನಮಗೂ ಗೊತ್ತಿತ್ತು. ನಾವು ಅವ್ರ ದಾರಿಲೇ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲದಿರೋ ರೀತಿ ಅವರು ನಾವು ಒಟ್ಟಿಗೆ ಸಹಕಾರದಿಂದ ಮಾಡೋಂಥದ್ದು ಮಾಡ್ತೀವಿ. ಕರೆಕ್ಟ್ ಅಲ್ಲ, ಹಾದಿಲ್ ಬೀದಿಲ್ ಮಾತಾಡಿದ್ದಕ್ಕೆ ಕಾರ್ಯಕರ್ತರು ಮನಸ್ಸು ಬೇಜಾರಾಗಿದ್ದ ಕಾರಣ ಇವಾಗ ನಾವು ಮಾತಾಡಿದ ನಂತರ ಯಾರೂ ಮಾತಾಡಬಾರ್ದು ಅಂತೇಳಿ ಒಂದು ಮನಸ್ಥಿತಿ ಆಗಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ದಾರೆ. ಅದಕ್ಕೆ ನಾವು ಕೂಡ ಬದ್ಧವಾಗಿರೋಂಥ ಕೆಲಸವನ್ನು ಮಾಡ್ತೀವಿ, ಅವರು ಬದ್ಧವಾಗಿರೋಂಥ ಕೆಲಸ ಮಾಡ್ತೀವಿ ಅಂತ ಮೊನ್ನೆ ಹೇಳಿದ್ದಾರೆ. ಸ್ವಾಗತಾರ. ನಾವು ಮಾತಾಡಲ್ಲ, ನೀವು ಮಾತಾಡಬೇಡಿ ಅಂತ ಅಲ್ಲ, ಅವ್ರು ಮಾತಾಡಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅವರು ಒಳ್ಳೆ ದೃಷ್ಟಿಯಿಂದ ಹೇಳಿದ್ದಾರೆ ಅಲಯನ್ಸಿಂದು. ಹಂಗಾಗಿ ಅವರು ಫಾಲೋ ಮಾಡ್ತಿರೋದ್ರಿಂದ ನಮ್ಮ ಪಕ್ಷದ ವತಿಯಿಂದನೂ ಎಲ್ಲ ನಾಯಕರುಗಳು ಫಾಲೋ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಅಲ್ಲ, ಹಾದಿ ಬೀದಿಲಿ ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ಮೇಲೆ ಈಗ ಮತ್ತೆ ಚರ್ಚೆ ಆಗೋದು ಬೇಡ. ಹಾಗಾಗಿ ಅವರು ಆ ವಿಚಾರವನ್ನು ಅವರು ಭಾಳ ಆಗ್ರಹಪೂರ್ವಕವಾಗಿ ಹೇಳಿದ್ದಾರೆ. ಹಂಗಾಗಿ ಅವ್ರದ್ದು ಯೋಚನೆ ಸರಿ ಇರುತ್ತೆ. ಅವ್ರು ಹೇಳಿರೋ ಅಂಥದ್ದನ್ನು ಅವ್ರು ಫಾಲೋ ಮಾಡ್ತಿರೋದ್ರಿಂದ ನಾವು ಕೂಡ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು. ನಾವು ಮೈತ್ರಿ ಪರವಾಗಿರೋಂಥವ್ರು, ಯಾವುದೇ ಗೊಂದಲ ಆಗಬಾರ್ದು ಅಂತಿರೋಂಥವ್ರು. ನಮ್ಮ ಉದ್ದೇಶನೂ ಅದೇ ಆಗಿದ್ದರಿಂದ ಅವ್ರು ಹೇಳಿದ ಮಾತನ್ನು ಅವರು ಅನುಸರಿಸ್ಕೊಂಡು ನಾವು ಅನುಸರಿಸೋಂಥ ಕೆಲಸವನ್ನು ಮಾಡೋಣ. ನಾನು ಯಾವ್ದಾದ್ರು ವಿಚಾರವನ್ನು ಮಂಡಿಸಿದ್ರೆ ಲಾಜಿಕಲ್ ಎಂಡಿಗೆ ತಗೊಂಡೋಗ್ಬೇಕು ಅಂತ ಹೇಳೋದು. ನನ್ನ ಮನವಿ ಏನಿತ್ತು, ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಂಗಿಲ್ಲ, ಯಾರು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟು ಅಂತ ಹೇಳಂಗಿಲ್ಲ ಅಂತೇಳಿ ನಾನು ವಿಚಾರವನ್ನು ಎತ್ತಿದ್ದೆ. ಈಗ ಅವರೇ ಪುನಃ ಹೇಳಿದ್ದಾರೆ ಹಾದಿ ಬೀದಿಲಿ ಚರ್ಚೆ ಆಗಂಗಿಲ್ಲ ಡೆಲ್ಲಿಲಿ ಅಂತ. ಹಂಗಾಗಿ ಹಾದಿ ಬೀದಿಲಿ ಯಾರು ಹೇಳ್ತಿದ್ರು ಅವರು ಇನ್ನು ಹೇಳ್ದೆ ಹೋದರೆ ಸಮಸ್ಯೆ ಬಗೆಹರಿತ್ತು. ಹಂಗಾಗಿ ಪ್ರೀತಮ್ ವೈಲೆಂಟು ಇಲ್ಲ, ಸೈಲೆಂಟು ಇಲ್ಲ. ಟಾಸ್ಕ್ ಮಾಸ್ಟ್ರು, ಆ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ, ನನ್ನ ಕೆಲಸ ಮುಗಿದಿದೆ. ಹಂಗಾಗಿ ನಾನು ಇನ್ನು ಸೈಲೆಂಟು. ಇದರಲ್ಲಿ ಯಾವುದೂ ತರ್ಕಗಳು ಹುಡ್ಕೋದು ಬೇಡ. ನಾನು ಸದಾ ಮೈತ್ರಿ ಪರವಾಗಿರ್ತೀನಿ. ಆದರೆ ಮೈತ್ರಿಯ ರೀತಿ ರಿವಾಜುಗಳನ್ನ ತೀರ್ಮಾನ ಮಾಡೋದು ಡೆಲ್ಲಿಯ ನಾಯಕರುಗಳು. ಅದಕ್ಕೆಲ್ಲರೂ ಸಹಮತ ವ್ಯಕ್ತಪಡಿಸ್ಬೇಕು. ಅದಕ್ಕೆ ಪ್ರೀತಮ್ ಗೌಡನೂ ಹೊರತಾಗಿಲ್ಲ, ನಿಖಿಲ್ ಅವರು ಹೊರತಾಗಿಲ್ಲ. ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಈ ಒಂದು ಉತ್ತಮವಾದ ಬೆಳವಣಿಗೆ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲದಿರೋ ರೀತಿಯಲ್ಲಿ ಮಾಡುತ್ತೆ. ಅಲ್ಲ, ನಮ್ಮ ಕಾರ್ಯಕರ್ತರು ಏನು ಹೇಳಿರ್ತಾರೆ ಅನ್ನೋಂಥದ್ದನ್ನ ಅವ್ರ ಕಾರ್ಯಕರ್ತರದನ್ನ ಒಟ್ಟಿಗೆ ಕೂತು ಮಾತಾಡ್ತೀವಿ. ನಾವು ಆದಿಲ್ ಬೀದಿಲ್ ಮಾತಾಡೋದು ಬೇಡ ಅಂದಮೇಲೆ ನಾವು ಅದನ್ನು ಪಾಲನೆ ಮಾಡಬೇಕಲ್ಲ. ಚಿಕ್ಕವರಿಂದನಾರಾಗಲಿ ದೊಡ್ಡವರಿಂದನಾರಾಗಲಿ ಒಳ್ಳೆಯ ರಚನಾತ್ಮಕ ಸಲಹೆ ಬಂದರೆ ಅಲಯನ್ಸಿಗೆ ಅದನ್ನು ತಗೊಳಕ್ಕೆ ಸಿದ್ಧ. ಆದರೆ ಇಬ್ಬರು ಎರಡೂ ಕಡೆ ಪಾಲಿಸಬೇಕು. ಈಗ ಎರಡೂ ಕಡೆ ಪಾಲಿಸೋಕ್ಕೆ ನಿಯಮಗಳನ್ನ ಅವರೇ ಹಾಕಿರೋದ್ರಿಂದ ಆ ನಿಯಮನ ಫಾಲೋ ಮಾಡೋಣ, ಎಲ್ಲ ಒಟ್ಟಾಗಿ ಹೋಗೋಣ. ಯಾರು ಸೋತವ್ರಿಗೆ ಟಿಕೆಟ್ ಕೊಡ್ತಾರೋ, ಗೆದ್ದವ್ರಿಗೆ ಟಿಕೆಟ್ ಕೊಡ್ತಾರೋ, ಇವರೇ ತೀರ್ಮಾನ ಮಾಡೋದು ಬೇಡ ಅನ್ನೋದು ಅಷ್ಟೇ ಆಗಿತ್ತು. ಗೆಲುವು ಮಾನದಂಡ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕು ಅನ್ನೋದು ಅಷ್ಟೇ ಕಾರ್ಯಕರ್ತರ ಉದ್ದೇಶ. TPZP ಆಗಲಿ, MLA ಆಗಲಿ, MP ಆಗಲಿ. ಆ ನಿಟ್ಟಿನಲ್ಲಿ ಅವರು ಸಹಮತ ವ್ಯಕ್ತಪಡಿಸಿರೋದ್ರಿಂದ ನಾನು ಅವ್ರ ಮಾತಿಗೆ ನಾನು ಸಹಮತವನ್ನು ವ್ಯಕ್ತಪಡಿಸ್ತಾ ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.